ಭ್ರಷ್ಟಾಚಾರದಲ್ಲಿ ಮಾಡಕ್ ರೆಡಿ ಇದ್ದಾರೆ. ಬಟ್ ಲೀಗಲ್ ಆಗಿ ಖಾತಾ ಮಾಡಿ ಅಂತ ಸಿಒ ಕಡೆಯಿಂದ ಇಒ ಕಡೆಯಿಂದ ಇವ್ರು ಬಂದ್ರು ಕೂಡ ಇಂಥ ಅಧಿಕಾರಿ ಖಾತಾ ಮಾಡೋದಿಲ್ಲ ಅಂದಾಗ ಇವ್ರಿಗೆ ನಾವು ಈಗ ಕಂಡುಹಿಡ್ಕೊಂಡಿರೋದು ಸನ್ಮಾನ ಕಾರ್ಯಕ್ರಮ, ಭ್ರಷ್ಟರಿಗೆ ಸನ್ಮಾನ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದೀರಿ. ಇಂಥ ಪಿಡಿಒಗೆ ನಾನೇ 3 ಬಾರಿ ಫೋನ್ ಮಾಡಿದ್ದೀನಿ. ಒಂದೊಂದು ಸತಿ ಒಂದೊಂದು ಸ್ಟೋರಿಗಳು ಹೇಳ್ತಾ, ಕಥೆಗಳು ಹೇಳ್ತಾ, ಇನ್ನೊಬ್ಬರ ಹತ್ರ ದುಡ್ಡುಗೋಸ್ಕರ, ಎಂಜಿಲ್ ಕಾಸ್ಗೋಸ್ಕರ ಮಾಡ್ಕೊಂಡು ಅವ್ರಿಗೆ ಮಾಡ್ಕೊಡುವ, ಖಾತೆ ಮಾಡ್ಕೊಡುವ ಅಂತ ಅಧಿಕಾರಿ ನಮಗೆ ನಿಮಗೆ ಬೇಕಾ? 60-70 ಸಾವಿರ ರೂಪಾಯಿ ಸ್ಯಾಲ್ರಿ ಈ ಏರಿಯಾದಲ್ಲಿ ಇರೋದಿಲ್ಲ. ಅವರು ಬೆಂಗಳೂರಿಂದ ಅಪ್ ಅಂಡ್ ಡೌನ್. ಜೀಪ್ಗೆ ಪೆಟ್ರೋಲ್ ಯಾರು ಕೊಡ್ತಾರೆ? ಜೀಪ್ ಡೀಸೆಲ್. ಇವ್ರದ್ದು ಬುಲಾರೋ ಒಂದು ಜೀಪ್ ಇದೆ, ಅದಕ್ಕೆ ಎಷ್ಟಾಗ್ಬೋದು? ಇದು ಎಲ್ಲ ಬರ್ಸೋದು ಯಾರು? ಸಾರ್ವಜನಿಕರ ಹತ್ರ ಭ್ರಷ್ಟಾಚಾರದ ಹಣ. ಈ ಖಾತೆಗಳು ಬರುತ್ತಲ್ಲ, ಇದರಲ್ಲಿ ಲೂಟಿ ಮಾಡುವ ಹಣಗಳಲ್ಲಿ ಇವ್ರು ಓಡಾಡೋದು, ರಾಜಾರೋಷವಾಗಿ ಏನ್ ಹೇಳ್ತಾರೆ, ಲಕ್ಸುರಿಯಾಗಿ ಓಡಾಡೋದು. ಸಾರ್ವಜನಿಕರ ರಕ್ತದಲ್ಲಿ ಇಂತಹ ಅಧಿಕಾರಿಗಳು ಓಡಾಡ್ತಾ ಇರೋದು ಗಾಡಿಗಳಲ್ಲಿ. ಇನ್ನೇನು ಸಂಬಳದಲ್ಲಿ ಬದುಕಕ್ಕಾಗೋದಿಲ್ಲ. ಇವರೆಲ್ಲೋ ಬೆಂಗಳೂರಲ್ಲಿ ಇರ್ತಾರೆ, ಅಲ್ಲಿಂದ ಡೈಲಿ ಬಂದು ಹೋಗ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಎಷ್ಟಾಗ್ಬೋದು ಒಂದು ಗಾಡಿ ಲೆಕ್ಕ ಹಾಕೊಂಡು. ಸಾರ್ವಜನಿಕರು ನಾವು ನೀವು ಡೈಲಿ ಬೆಂಗಳೂರಿಗೆ ಹೋಗೋದ್ರೆ ಕಾರ್ ತಗೊಂಡ್ರೆ ನಮ್ಮ ಕೈಲಿ ಆಗೋದಿಲ್ಲ, ನಮ್ಮ ಹತ್ರ ಶಕ್ತಿ ಇಲ್ಲ. ಬಟ್ ಇವ್ರಿಗೆ ಡೈಲಿ ಶನಿವಾರ ಭಾನುವಾರ ಇಲ್ಲಿ ಇರಬೇಕು, ಇರೋದಿಲ್ಲ, ಡೈಲಿ ಓಡಾಡ್ತಾರಂದ್ರೆ ಇವ್ರಿಗೆ ಯಾವ ಮಟ್ಟಕ್ಕೆ ಸಂಪಾದನೆ ಇರೋದ್ರಿಂದ ಅವ್ರು ಮಾಡ್ತಾರೆ. ಈ ಖಾತೆಗಳು, ಇಂತಹ ಖಾತೆಗಳಲ್ಲಿ ಲೂಟಿ ಮಾಡುವ ಹಣಗಳಲ್ಲಿ, ಅಗಲ್ತೋರಾಡೆ ಮಾಡುವ ಹಣಗಳಲ್ಲಿ ಇವರು ಓಡಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಮಾತ್ರ ಸಮಂಜಸ? ಇಒ ಗೊತ್ತಿಲ್ವಾ? ಸಿಒ ಗೊತ್ತಿಲ್ವಾ? ಕಮಿಷನರ್ ಗೊತ್ತಿಲ್ವಾ? ಪ್ರಿನ್ಸಿಪಲ್ ಸೆಕ್ರೆಟರಿ ಗೊತ್ತಿಲ್ವಾ? ಇವ್ರು ಮಾಡ್ತಾ ಇರೋ ಅನಾಚಾರಗಳು ನಾವು ಕಂಪ್ಲೇಂಟ್ ಕೊಟ್ಟಿಲ್ವಾ? ಕೇಂದ್ರ ಸ್ಥಾನದಲ್ಲಿಲ್ಲ ಯಜಮಾನ್ರೆ, ದಯವಿಟ್ಟು ಕೇಂದ್ರ ಸ್ಥಾನದಲ್ಲಿ ಇರಿ ಅಂತ ನಾವು ಕೊಟ್ಟಿಲ್ವಾ? ಯಾಕೆ ಇವ್ರಿಗೆಲ್ಲ ಏನ್ ಗೊತ್ತಾಗ್ತಾನೆ ಇಲ್ವಾ? ಇವರೆಲ್ಲ ಇದ್ರಲ್ಲಿ ಪಾಲುದಾರ ಅಲ್ವೇ ಅಲ್ಲ? ಇಒ ಇಲ್ವಾ? ಆಕ್ಚುಲಿ ಇಒ ಅವರಿಗೆ ಇವತ್ತು ಸನ್ಮಾನ ಅಂತ ಬಂದಿತ್ತು. ಇವರು ಏನು ಜಿಲ್ಲಾ ಪಂಚಾಯತ್ ಮೀಟಿಂಗ್ ಹೋಗಿರೋದಕ್ಕೆ ಇವ್ರು ಸಿಕ್ಕಿದ್ದಾರೆ ಅಷ್ಟೇ. ಇವರು ಒಂದು ಹೆಣ್ಣು ಮಗುನ ಎಷ್ಟು ಮಾತ್ರ ಅಳಿಸಬಹುದು, ಎಷ್ಟು ಸತಿ ತಿರುಗಿಸಬಹುದು, ಇದು ಎಷ್ಟು ಮಾತ್ರ ಸರಿ? ಹಾಗಾಗಿ ದಯವಿಟ್ಟು ಇದನ್ನ ಪ್ರಶ್ನಿಸಬೇಕಾಗ್ತದೆ. ಇಂಥ ಕಡುಭ್ರಷ್ಟ ಅಧಿಕಾರಿಗಳನ್ನ ನಾವು ಕಡ್ದಾಕ್ಬೇಕಾಗ್ತದೆ. ಯಾಕಂದ್ರೆ ಕಡ್ದಾಕ್ಬೇಕು ಕಾನೂನು ರೀತಿಯಲ್ಲಿ. ಇಂತಹ ಅಧಿಕಾರಿಗಳು ನಾವು ಬೇಡ ಅಂತಾನೆ ನಾವು ಧಿಕ್ಕರಿಸ್ತಾ, ನಾವು ಇವ್ರ ಮುಂದೆ ಪ್ರತಿಭಟನೆ ಮಾಡ್ತಾ ಇಂಥ ಅಧಿಕಾರಿಗಳನ್ನ ತೆಗಿಬೇಕು. ಇಲ್ಲದಿದ್ರೆ ಮುಂದಿನ ಪೀಳಿಗೆಗೆ ಇವರೊಂದು ಮಾರ್ಕ, ಇವರೊಂದು ಪಿಡುಗು. ಯಾಕೆ ಪಿಡುಗು ಅಂದ್ರೆ ಇವ್ರು ಭ್ರಷ್ಟರು. ಈ ಪಿಡುಗುನ ನಮ್ಮ ಮಕ್ಕಳಿಗೆ ಕೊಟ್ಟೋಗೋ ಲೆಕ್ಕಕ್ಕೆ ನಾವು ಬಂದ್ಬಿಟ್ಟಿದ್ರಿ. ಇವ್ರು ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾರಾಟ ಮಾಡ್ತಾರೆ, ಪಂಚಾಯತಿನೂ ಮಾರಾಟ ಮಾಡ್ತಾರೆ. ಬೇಕಾಗಿದೆ ಇವ್ರು ವ್ಯಾಪ್ತಿಗೆ ಏನೇನು ಬರುತ್ತೆ ಎಲ್ಲಾ ಮಾರಾಟ ಮಾಡೋದಕ್ಕೆ ರೆಡಿ. ಇಂಥ ಅಧಿಕಾರಿ ಈಗ ಅದೇನಾಗಿದೆ ನಿಮ್ ಖುದ್ದಾಗಿ ಹೇಳಿದ್ದೀನಿ. ಇವ್ರು ಮಾವತಿ ಇರೋಗಿದ್ದಾರೆ, ಮಾವತಿ ಇರೋದ್ಮೇಲೆ ಅತ್ತೆ ಹೆಸರು ಮಾಡಿ, ಮಕ್ಕಳಿಗೆ ನೀವು ಮಾಡಬೇಡಿ. ಇರೋದು ಕಾನೂನು. ತಂದೆ ಆದ್ರೆ ಅವ್ರ ಗಂಡ ಆದ್ಮೇಲೆ ಹೆಂಡತಿಗೆ ಬರ್ಬೇಕು. ಹೆಂಡತಿಗೆ ಮಾಡಿ ಅಂದ್ರೆ ಇವ್ರು ಮಾಡಕ್ ರೆಡಿ ಇಲ್ಲ. ಅವ್ರು ಮಗಳು ಮಾಡೋದಕ್ಕೆ ಇವ್ರಿಗೆ ಅಧಿಕಾರ ಬರುತ್ತೆ. ಹೆಂಗ್ ಬರುತ್ತೆ? ಇದು ಭ್ರಷ್ಟಾಚಾರ ಅಲ್ವಾ? ಈ ಕಡು ಭ್ರಷ್ಟರನ್ನ ಏನ್ ಮಾಡ್ಬೇಕು ನಾವು? ಅದಕ್ಕೆ ನಾವು ಸನ್ಮಾನ ಮಾಡ್ತೀರಿ. ಸನ್ಮಾನ ಅಂತ ಒಂದು ಪ್ರೋಗ್ರಾಮ್ ಅಲ್ಲಿ ನಾವೀಗ ಇದನ್ನ ವಿವರಿಸ್ತೇನಪ್ಪ. ಚರ್ಚೆ ಮಾಡ್ತೀವಿ ಸರ್. ಮಾತಾಡ ಎಷ್ಟು 2 ನಿಮಿಷ ಒಬ್ರು ಮಾತಾಡಬಾರ್ದು ಸರ್. ಈಗ ನಿಮ್ ಲಾಗಿನ್ ಅಲ್ಲಿ ಏನಿದೆಯೋ ಬರೋದು ಸರ್, ಅವರ ಅತ್ಯಗತ್ಯಗೆ ಮಾಡಿ ಸರ್ವಿಸ್ ಕೇಜ್ಗೆ ಹಾಕೊಂಡಿದ್ವಿ. ಸರ್ವಿಸ್ ಕೇಜ್ ಈಗ ಮಂಜುಳಾಗ್ ಮಾಡಿದ್ದೀರಾ? ಮಂಜುಳಾಗ್ ಮಾಡುವ ವಜಾ ಆಯ್ತು. ವಿಭಾಗ ಪತ್ರ ಕೊಟ್ಟಿದ್ರು, ವಿಭಾಗ ಪತ್ರ ಮೇಲೆ ಮಾಡಿದ್ವಿ. ಈಗ ವಿಭಾಗ ಪತ್ರ ಕೊಟ್ಟಿದ್ರು, ಅದ್ರ ಪ್ರಕಾರ ನೀವು ಮಾಡಿ ಒಪ್ಕೊಂತೀನಿ. ಈಗ ಇವು ಅವರು ಕೋರ್ಟ್ ಅಲ್ಲಿ ಆದೇಶ ಮಾಡಿದಾರಲ್ಲ, ಕಟ್ ಮಾಡಿ ಹಲೋ ಸಂಬಂಧ ಪಂಚಾಯತಿ ಈಗ ವಿಭಾಗ ಪತ್ರದ ಮೇಲೆ ಮಾಡಿದ್ರಿ. ಓಕೆ, ಒಪ್ಪಂದೆ. ಈಗ ವಿಭಾಗ ಪತ್ರ ಅಂದ್ರೆ ಅವರು ಮಂಜುಳವರ ಅರ್ಧ ಸೈಟು ಮತ್ತೆ ಅವ್ರ ತಮ್ಮನಿಗೆ. ಈಗ ವಿಭಾಗ ಪತ್ರ ಮಾಡಿದ್ದು ಯಾರು? ವಿಭಾಗ ಪತ್ರ ಅವ್ರ ತಂದೆಯವರೇ ಮಾಡಿದ್ರು. ತಂದೆಯವರಿಂದ ವಿಭಾಗ ಪತ್ರ ಆಗಿತ್ತು ಅನ್ನೋದು ಈಗ ಆಯ್ತು. ಅದ್ರಲ್ಲಿ ಏನಾಗಿದೆ ಅಂದ್ರೆ ಈಗ ಕೋರ್ಟ್ ಕೆಲವು ಕಡೆ ಏನಾಗಿದೆ ಅಂದ್ರೆ ಅವ್ರ ಮಗಳಿಗೆ ಏನ್ ಪಾಲ್ ಕೊಡ್ಬೇಕಾಗಿತ್ತು ಅವೆಲ್ಲ ಕೊಟ್ಟಿದ್ದಾರೆ. ಹಕ್ಕು ಬಿಡುಗಡೆ ಪತ್ರನೂ ಆಗಿದೆ. ಅದರಲ್ಲಿ ಟೋಟಲ್ ಮಂಜುಳಾಗಿ ಏನೇನು ಆಸ್ತಿ ಕೊಡ್ಬೇಕಾಗಿತ್ತು ಎಲ್ಲರೂ ಕೊಟ್ಟಿದ್ದಾರೆ. ಗ್ರಾಮ ಅನ್ನೋದು ಒಂದು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಯಾಕಂದ್ರೆ ಅದು ಪೂರ್ವಜರು ಇದ್ದಂತ ಮನೆ ಜಾಗ ಆಗಿರೋದ್ರಿಂದ ಅದರಲ್ಲಿ ಎಲ್ಲೂ ಅವ್ರು ಮೆನ್ಷನ್ ಮಾಡಿಲ್ಲ. ಬೇರೆ ಕಡೆ ಎಲ್ಲಾನು ಕೊಟ್ಟಿದ್ದಾರೆ. ನಿಮ್ಗೆ ಹಕ್ಕು ಬಿಡುಗಡೆ ಪತ್ರನೂ ಕೊಟ್ಟಿದ್ದಾರೆ. ಈಗ ಆದ್ರೂ ಏನ್ ಮಾಡಿದ್ರು, ಈಗ ರೀಸೆಂಟ್ ಆಗಿ ಯಾವ ವರ್ಷದಲ್ಲಿ ಆಗಿರೋದು ನಿಮ್ಮ ಮಾವನವರು ಹಕ್ಕು ಬಿಡುಗಡೆ ಮಾಡಿದ್ರು ಎಲ್ಲರಿಗೂ 2007ರಿಂದ. ಈಗ ಅವ್ರ ಸಮಸ್ಯೆಗಳೇನೋ
ಜಮೀನ್ ಮಾಡ್ಕೊಯ್ದಾರೋ ಮಾರಾಟ ಮಾಡ್ಕೊಯ್ದಾರೋ ಅವ್ರಿಗೆ ಸೇರಿರುವಂತದ್ದು. ಈಗ ತಂದೆ ಆಸ್ತಿಲಿ ತಂದೆ ಇಲ್ಲ, ಈಗ ಬೇರೆ ವಿಚಾರ. ಈಗ ಆ ವಿಚಾರದಲ್ಲಿ ನಾನು ಕೇಳೋದಂದ್ರೆ ಮಂಜುಳ ಖಾತೆ ಮಾಡಬೇಕಾದ್ರೆ ಇವಾಗ ಇವ್ರಿಗೆ ಯಾಕೆ ಖಾತೆ ಮಾಡಕ್ ಸಮಸ್ಯೆ ಆಗ್ತದೆ? ಜಾಗ ಇದೆಯೋ ಇಲ್ಲ ಅದು? ಈ ಮಂಜುಳಾಗ್ ಮಾಡಿದ ಖಾತೆನ ವಜಾ ಮಾಡಿದ್ರು. ವಜಾ ಮಾಡಿದ್ಮೇಲೆ ಇವ್ರ ಅತ್ತೆ ಹೆಸರು ಕುಂಡಿಸಿದೀವಿ. ಕುಂಡಿಸಿ ಸ್ಕೆಚ್ಗೆ ಅಳತೆ ಎಲ್ಲ ಮಾಡ್ಬಿಟ್ಟು 911 ಕೊಟ್ಟಿದ್ದೀನಿ. ಸ್ಕೆಚ್ಗೆ ತಹಸೀಲ್ದಾರ್ ಕೊಟ್ಟಿದ್ದೀವಿ. ಫೀಸ್ ಕಟ್ಸ್ಕೊಂಡಿದ್ದೀನಿ, 800 ರೂಪಾಯಿ ಕಟ್ಟಿ ಲೆಟರ್ ಕೊಟ್ಟಿದ್ದೀನಿ ಅವರಿಗೆ. ಅವ್ರು ಸ್ಕೆಚ್ ಮಾಡ್ಕೊಂಡು ನಾನು ಖಾತೆ ಮಾಡ್ಕೊಡ್ತೀನಿ. ಅಂದ್ರೆ ಈಗ ಮುಂಚೆ ಇದ್ದಿದ್ದು ಸ್ಕೆಚ್ ಕಟಿಂಗ್ ಆಗಿದೆ, ಇದು ಅರ್ಧ ಮಾತ್ರ ಮಾಡವ್ರೆ. ಮಾಡಿದ್ದಾರೆ. ಏನೋ ಮಂಜುಳ ಭಾಗಕ್ಕೆ ಅರ್ಧ ಬಂದಲ್ಲ ಮಾಡವ್ರೆ, ಪೂರ್ತಿ ಮಾಡಿಲ್ಲ. ಪೂರ್ತಿ ಮಾಡಕ್ ನಾನು ಹಾಕೊಟ್ಟಿದ್ದೀನಿ, ಲೆಟರ್ ಹಾಕೊಟ್ಟಿದ್ದೀನಿ. ಈಗ ಸಂಪೂರ್ಣವಾಗಿ ಅರ್ಧ ಇರೋದನ್ನ ಸಂಪೂರ್ಣ ಮಾಡಿ ಅಂತ. ಏನ್ ಸಂಪೂರ್ಣ ಅಂದ್ರೆ ಸೆಂಟ್ರಲ್ ಒಂದು ಗೆರೆ ಕಟ್ ಮಾಡಿದ್ರೆ ಇಲ್ಲ ಇದೇ ಅರ್ಧ ಐತೆ. ಟೋಟಲ್ ಮಾಡಿದ್ರೆ 30,000 40,000 ಹಾಕೊಟ್ಟಿದ್ದೀನಿ. ಈಗ ಮಾತಾಡ್ಲಪ್ಪ ನಾನು. ಈಗ ಒಂದು ಬಂದು ಮಂಜುಳಲ್ಲ, ಇಲ್ಲ ಒಳ್ಳೆ ಬಂದಿದೆ. ಒಟ್ಟು ಎರಡು ಸೇರಿಸಿ ಒಂದೇನೆ ಇದು ಇಲ್ಲಿದೆ ಇದು ಒಂದೇ ಇದು. ನೀವು 180 ಆಯ್ತಾ? ನಾನು ಒಂದ್ 2 ಮಾಸ ವಜೆ ಹಾಕಿದೆ ಕ್ಲಾರಿಟಿಗೆ. ಯಾಕಂದ್ರೆ ಕ್ಲಿಯರಿಟಿ ಕೊಡ್ತೀನಿ. ಈಗ ನೋಡಿ ಬಿಡಿಯವ್ರೆ, ಹೇಳಿ ಸರ್. ಈಗ ನಮ್ ತಂದೆ ಹೆಸರಲ್ಲ ಆಸ್ತಿ ಇದೆ, ಗ್ರಾಮ ತಂದೆ. ನಮ್ ತಂದೆ ತೀರೋದು, ಆ ತೀರೋದ್ಮೇಲೆ ಯಾರಿಗೆ ಬರ್ಬೇಕು ಆಸ್ತಿ? ವಿಭಾಗ ಪತ್ರ ಮಾಡ್ಕೊಂಡು ವಿಭಾಗ ಪತ್ರ ಆಗಿಲ್ಲ ಅನ್ನೋದು ಪ್ರೂವ್ ಆಗಿದೆ. ಯಾರು ಬರ್ಬೇಕು? ಇರಿ ಸರ್, ನೀವು ಕೇಳಕ್ಕಾಗಲ್ಲ. ಕೇಳಿ, ನೀವು ಕೇಳಿದ ಕ್ವಶನ್ ಆನ್ಸರ್ ಕೊಡ್ತೀವಿ. ಆನ್ಸರ್ ಕೊಡ್ಲಿ ಸರಿ ಇಲ್ಲ ಅಂದ್ರೆ ಸರಿ. ವಿಭಾಗ ಪತ್ರ ಪ್ರಕಾರ ಅರ್ಜಿ ಕೊಟ್ರು. ವಿಭಾಗ ಪತ್ರ ಪ್ರಕಾರ ಇಬ್ಬರ ಹೆಸರು ಕುಂಡಿಸಿವಿ. ಯಾರಿಗೆ? ಶ್ರೀನಿವಾಸ್ ತಮ್ಮ ಮತ್ತೆ ಇಬ್ಬರಿಗೂ ಅರ್ಧ ಕುಂಡಿಸಿದೀವಿ ಅಲ್ವಾ? ವಿಭಾಗ ಪತ್ರ ತೋರಿಸಿ. ಇವಾಗ ಕೊಟ್ಟಿದ್ದಾರಲ್ಲ, ನೀವು ಕೊಡಿ. ನಿಮ್ಮ ಹತ್ರ ಇರ್ಬೇಕಲ್ವಾ? ಕೊಡಿ ನೀವು ಕೊಡಿ. ನೀವು ಕೊಡಿ. ಯಾಕೆ ಕೊಡ್ಬೇಕು? ನೀವು ಕೊಡಿ. ಅದ್ ಯಾವ ತರ ಕೊಟ್ಟಿದ್ದಾರೋ. ಅಲ್ಲ, ಮನೆ ಆಸ್ತಿಲಿ ವಿಭಾಗ ಪತ್ರ ಮಾಡಿದ್ರ? ಈಗ ಹಕ್ಕು ಬಿಡುಗಡೆ ಪತ್ರದಲ್ಲಿ ಇದೆಯಾ ಅದು? ಇಲ್ಲ, ಮನೆ ಜಾಗ ಮಾಡಿಲ್ಲ. ವಿಭಾಗ ಪತ್ರದಲ್ಲಿ ಮೆನ್ಷನ್ ಮಾಡಿದಾರ? ಮಾಡಿಲ್ಲ. ಇವಾಗ ಅದು ಕೊಡ್ಲಿ. ಇರೋ ಅದೇನೋ ನೀವು ಹತ್ರ ಇರಮ್ಮ, ನೀವು ಅದ್ರಲ್ಲಿ ಮಾತಾಡಿದ್ದೀವಿ, ಕೊಡ್ಲಿ ಅವರು. 6-1 ಕಾಪಿ ಇರುತ್ತೆ. 6-1 ಕಾಪಿನಲ್ಲಿ 22/2 ಫಸ್ಟ್ ಇಲಾಖೆ ಎಲ್ಲ ಹೇಳ್ತಾ ಇದ್ದು, ನೀವು ಫಸ್ಟ್ ಯಾವಾಗ ಹಾಕ್ತೀರಿ, ಫಸ್ಟ್ ಒಂದು ಅರ್ಜಿ ಹಾಕ್ತೀರಿ, ಅವತ್ತಿಗೂ ಇವತ್ತಿಗೂ 188 ಏನ್ ಕಾರಣ? ಕಾರಣ ಕೊಡ್ಬೇಕು. ಕಾರಣ ಡಿಲೇ ಮಾಡಿರೋದಕ್ಕೆ ನೀವೊಂದು ಇನ್ನೊಂದ್ಸರಿ ಹಾಕಿ ಹೋಗ್ತಿದ್ದಾರೆ. ಹೇಳ್ತೀನಿ ಅಜ್ಜಿ, ನೀವು ನಿಮ್ಮ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಬೇಕು. ಯಾವ ಕಾರಣಕ್ಕಾಗಿ ನೀವು ಡಿಲೇ ಆಗಿದೆ, ಇದು ಡಿಲೇ ಮಾಡಿ ಅರ್ಜಿ ಯಾಕೆ ಹಾಕಿದ್ದೀರಿ, ಕಾರಣ ಏನು ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ಕೊಡ್ತೀವಿ. ಇಲ್ಲ ಅಂದ್ರೆ ನಾವು ಇಂಜಿನಿಯರಿಂಗ್ ಅಲ್ಲಿ ಕ್ಲೋಸ್ ಮಾಡಿ. ಹಲೋ, ಅಧ್ಯಕ್ಷ ಬಂದಿಲ್ಲ, ಬರ್ಲಿ ಮಾತಾಡ್ತಾ ಇರ್ತೀನಿ. ಮಧ್ಯಾಹ್ನ ಬರ್ತಾರೆ, ಹೇಳ್ತೀನಿ. ಆಯ್ತು, ಮಾತಾಡ್ತೀನಿ. ಆಯ್ತಾ? 6164
ಆರರಲ್ಲೇ ಶೆಡ್ಯೂಲ್ 1 ಶೆಡ್ಯೂಲ್ 2 ಶ್ರೀನಿವಾಸ ಮತ್ತು ಮಂಜುಳಾ ಅವ್ರಿಗೆ ಯಾರು ಮುನಿಮಾರಪ್ಪ 69 ವರ್ಷ ಅವ್ರೇನಮ್ಮ ಅಣ್ಣ ಎಲ್ಲಿ ಅಣ್ಣ ಅದು ಅವ್ರು ಮಾಡ್ಕೊ ಬಂದಿರೋದಂಗ ಪೇಪರ್ ಅದು ಟೈಪ್ ಮಾಡಿ ಇದು ಖಾತೆ ಮಾಡಿಸೋದಕ್ಕ ನಮ್ಮ ಮನೆ ಹೊರ್ತಿರೋದಾಗ ನಿಮ್ಮ ಮನೆ ಹೇಳ್ತಿರೋದಲ್ಲಮ್ಮ ಇದು 1996 ತೊಂಬತ್ತರಲ್ಲಿ ಮಾಡಿಸ್ಕೊ ಬಂದಿರೋದು ಅದೇ ಮಾಡಿಸ್ಕೊ ಬಂದಿರೋದು ವೆಹಿಕಲ್ ಮಾಡ್ಸ್ಕೊಂಡ್ ಬಂದಿರೋದು ಅಂತ ಹೇಳ್ತಿರೋದು ಬಂದಿರೋದು ಅದು ಈಗ ಇದ್ರ ಮೇಲೆ ನಾನು ಜಾಗದಲ್ಲಿ ಮಾತಾಡ್ತೀನಿ. ಇದ್ರ ಮೇಲೆ ಈಗ ಇವಾಗ ಹೋದಾಗ ಈಗ ಇದು ತಾಲೂಕು ಆಫೀಸಲ್ಲಿ ಆಗಿರೋದು ಅಂತ ಎಷ್ಟು ಆರ್ಟಿಐ ಅರ್ಜಿ ಹಾಕಿದ್ದೀರಿ? ಒಂದ್ಸಲ ಈ ಪೇಪರ್ ಮೇಲೆ ನೀವು ಒಂದ್ಸಲ ತಗೋಗಿ ಕನ್ಫರ್ಮ್ ಮಾಡಿಸ್ಬೇಕಾಯ್ತು ಆಗಿದೆ ಇಲ್ಲ ಅಂದ್ಬಿಟ್ಟಿದೆ. ಈಗ ನಿಮ್ಮ ಮಾವ ತಿರೋಗಿದೆ ಯಾವಾಗ? 2013 ನಮ್ಮ ಅವನೂರ್ ತಿರೋಗಿರೋದು 2013. ಅವ್ರಿಗೆ ಇದು ಮಾಡಿದಾಗ ಇದ್ರು ಅಂತಲ್ಲ. ಈಗ ಇದ್ರ ಮೇಲೂ ಸೀಲ್ ಇದೆ. ಖಜಾನೆ ಉಪಾಧಿಕಾರಿಗಳ ಕಚೇರಿ 96ರಲ್ಲಿದೆ. ಬಟ್ ಇದು ಪೇಪರ್ ಇಲ್ಲಿ ಇದಾಗಿರೋದು ಬಂದು ಇದು 96ರಲ್ಲೇ ಇದೆ. ನಾವು ಅದು ಚೆಕ್ ಮಾಡಿಸ್ತೀರಿ, ನಮ್ ಲೈಯರ್ ಚೆಕ್ ಮಾಡಿಸ್ರು. ಅದು ನಮ್ ಲೈಯರ್ ಹತ್ರ ಅದು ಫೇಕ್ ಮಾಡಿ ಮಾಡಿಸ್ಕೊ ಬಂದಿರೋದು. ಯಾರು ಹೇಳ್ಬೇಕು ಫೇಕ್ ಅಂತ ಅದನ್ನ ಎಂಡೋಸ್ಮೆಂಟ್ ತಗೋದಿರ ಒಂದ್ ನಿಮಿಷ ಬಿಡೋದು. ಈಗ ಇದ್ರ ಬಗ್ಗೆ ನಾನೇ ಮಾತಾಡ್ತೀನಿ. ಇದನ್ನೇನಿದೆಯೋ ಇದನ್ನ ಚೆಕ್ ಮಾಡಿ ಇದ್ರ ಮೇಲೆ ಇವು ಕೋರ್ಟಲ್ ಕೇಸ್ ನಡೆಸಿ ತಿರ್ಗಾ ಬಂದು ಇವ್ರ ತಾಯಿ ಇವ್ರಿಗೆ ಏನನ್ನ ಮಾಡ್ಕೊಳ್ಳಿ. ಇವ್ರು ಬರ್ಬೇಕಾಗಿರೋದು ನಾವು ಇವ್ರನ್ನ ಕೇಳ್ಬೇಕಾಗಿರೋದು ಇಷ್ಟೇ ವಿಧಿ. ತಂದೆ ತೀರೋಗಿದ್ದಾರೆ, ತಂದೆ ತೀರೋದ್ಮೇಲೆ ಅವ್ರ ಹೆಂಡತಿಗೆ ಬರ್ಬೇಕು ಅಲ್ವಾ? ಇದು ಬೇಕು ಅಂತ ಕೋರ್ಟಲ್ಲಿ ನಡೆದ್ಮೇಲೆ ಇವ್ರು ಮಾಡ್ಲಿಲ್ಲ. ಖಾತಾ ಮಾತ್ರ ಇಮಿಡಿಯೇಟ್ ಆಗಿ ಮಾಡ್ತಾರೆ. ಹೋಗಿ ಅದಕ್ಕೂ ಕೇಳಿಲ್ಲ. ಇವಾಗ ಇವು ಆರ್ಡರ್ ಐತಲ್ಲ, ಇವು ಆರ್ಡರ್ ಬೆಲೆ ಎಲ್ಲಿ? ನೀನ್ ಹಳೆದಕ್ಕೆ ಹೋಗಿದೀಯಾ? ನಾನು ಕೇಳ್ತಾ ಇರೋದು ಇವತ್ತು ಹೋಗೋಣ. ನಾನು ಕೇಳ್ತಾ ಇರೋದು ನನಗೆ ಹೇಳ್ತೀನಿ, ಮಾತಾಡ್ತೀನಿ ಒಂದ್ 2 ನಿಮಿಷ ಅಂತ. ನಾನು ಹೇಳ್ತಾ ಇರೋದು 15/4/2025 ಅಲ್ಲಿ ಆಗಿರುವ ಆರ್ಡರ್ಗೆ ಬೆಲೆ ಎಲ್ಲಿದೆ? ಅವರು ಯಾರಿಗೂ ಮಾಡ್ಲಿಲ್ಲ. ಅವರ ಗಂಡನ ಆಸ್ತಿ ಹೆಂಡತಿಗೆ ಮಾಡಂತ ಹೇಳಿದ್ದಾರೆ ಅಷ್ಟೇ. ಆರ್ಡರ್ ಕೊಟ್ಟಿರೋದು ಈ ಗಂಡನ ಆಸ್ತಿನ ಹೆಂಡತಿಗೆ. ನಾವು ಬೇಕು ಇವ್ರು ಕೇಳ್ತಾ ಇರೋದು ಪಿಡಿಒ, ನಾನು ಕೇಳಕ್ ಬಂದಿದ್ದೆ ಅಷ್ಟೇ. ಪಿಡಿಒರೇ 15/4/2025 ಅಲ್ಲಿ ಆರ್ಡರ್ ಮಾಡ್ತಾರೆ. ನೀವು ಖಾತಾ ಮಾಡಿ ಇರಿ ಸರ್, ಖಾತಾ ಮಾಡಿ ಯಾರಿಗೆ ಅವರ ಹೆಂಡತಿ ಹೆಸರು ಖಾತಾ ಮಾಡಿ ಅಂತ ಇವು ಆರ್ಡರ್ ಮಾಡ್ತಾರಲ್ಲ. ಅದ್ರ ಮೇಲೆ ಇವತ್ತು 4ನೇ ತಿಂಗಳ 15ನೇ ತಾರೀಕು, ಇವತ್ತು ಎಷ್ಟೋ ತಾರೀಕು? 12/6 ಅಂದ್ರೆ ನಿಮ್ಗೆ ಹತ್ರ 2 ತಿಂಗಳ ಸಮಯ. ಈ 21 ಡೇಸ್ ಅಲ್ಲಿ ಮಾಡಿದ್ರೆ ವೇಳಂಗೋಟ್ ನೀವು ಮಾಡಿದ್ದೀರಾ ಅಂತ ಹೇಳ್ಬೋದು. 21 ಡೇಸ್ಗೂ ನಿಮ್ಗೆ ಖಾತಾ ಆಗಿಲ್ಲ ಅಂದ್ರೆ ಯಾಕೆ ನೀವು ಡಿಲೇ ಮಾಡಿದ್ದೀರಾ? ಡಿಲೇ ಅಂದ್ರೆ ಏನಾಗುತ್ತೆ? ಈಗ ಲೋಕಾಯುಕ್ತ ಏನಾಗುತ್ತೆ, ಡಿಲೇ ಮಾಡೋದಕ್ಕೆ ಭ್ರಷ್ಟಾಚಾರಕ್ಕೋಸ್ಕರ ಡಿಲೇ ಅಂತ ಬರುತ್ತೆ. ಇಷ್ಟು ದಿನ ಖಾತೆ ಯಾಕೆ ಮಾಡ್ಲಿಲ್ಲ? ನಾವು ಖುದ್ದಾಗಿ ಯಾಕೆ ಸರ್ ಇವು ಅವ್ರು ಕೇಳಿದಾಗ ನಾನು ಹೇಳ್ತಾ ಇದ್ದೀನಿ ಪಿಡಿಒ ಅವ್ರಿಗೆ, ಪಿಡಿಒ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ಇವು ಹೇಳ್ತಾರೆ. ಹಾಗಾದ್ರೆ ಇವು ಕಂಟ್ರೋಲ್ ನೀವಿಲ್ವಾ? ನೀವು ಆರ್ಡರ್ ಫಸ್ಟ್ ಇವು ಆರ್ಡರ್ ಫಸ್ಟ್ ಓದ್ಬಿಟ್ಟು ನೀವು ಅರ್ಥ ಓದಿದ್ದೀನಿ ಸರ್, ನಾನು ಹೇಳ್ತೀನಿ. ಅವರು ಸೂಚನೆ ಕೊಟ್ಟಿದ್ದಾರೆ. ಫಸ್ಟ್ ಆರ್ಡರ್ ಓದಿ ಆಮೇಲೆ ವಾದ ಮಾಡೋಣ. ಫಸ್ಟ್ ಸರ್ ನಾನು ಓದಿ ನೋಡ್ತಾ ಇರೋದು, ನಾನು ನೋಡಿದ್ದೀನಿ ಸರ್. ನೀವು ನೋಡಿದ್ರೆ ಎಷ್ಟು ಮಾತಾಡ್ತಾ ಇದ್ರ ನೋಡ್ಬಿಟ್ಟು ಆಮೇಲೆ ಹೇಳಿ. ಏನ್ ಹೇಳಿ ನಾನು ಓದ್ತೀನಿ. ನನ್ನ ವಸತಿ ಹೇಳಿ ನೋಡ್ಕೊಳ್ಳಿ, ಹೇಳ್ತೀನಿ. 2ನೇ ಪ್ರತಿಭೆ ಪರವಾಗಿ ವಕೀಲರು ಒಂದು ಮೆಮೋವನ್ನು ಸಲ್ಲಿಸಿ ಮೇಲ್ಮನವಿದಾರರ ತಾಯಿ ಶ್ರೀಮತಿ ಪುಟ್ಟಮ್ಮನವರು 2ನೇ ಪ್ರತಿವಾದಿಯಲ್ಲಿ ಸೇರಿ ಮೇಲ್ಕಂಡ ಸುದ್ದಿಯಲ್ಲಿ ಭಾಗಾಂಶವನ್ನು ಕೋರಿ ಸಿವಿಲ್ ನ್ಯಾಯಾಲಯ ಸಲ್ಲಿಸಿದ ಮೂಲ ದಾವೆ ಸಂಖ್ಯೆ 1720/2021 ಪ್ರತಿಯನ್ನು ಹಾಜರುಪಡಿಸಿರುತ್ತಾರೆ. ಮೇಲ್ಮನವಿದಾರರ ಅಹವಾಲುಗಳು ಮತ್ತು 2ನೇ ಪ್ರತಿವಾದಿ ಸಲ್ಲಿಸಿದ ಆಕ್ಷೇಪಣೆಗಳು ಮತ್ತು ಇದಕ್ಕೆ ಸಂಬಂಧಿಸಿದ 2 ಕಡೆಗಳು ಸಲ್ಲಿಸಿದ ದಾಖಲಾತಿಯನ್ನು ಕೂಲಂಕಷವಾಗಿ ಪರಿಶೀಲಿಸುತ್ತೇನೆ. ಪ್ರಕರಣವು ಸ್ವತ್ತಿನ ಹಕ್ಕು ನಿಷ್ಕರ್ಷ ವಿಷಯವಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಮಾನ್ಯ ನ್ಯಾಯಾಲಯ ಮೂಲ ದಾವೆ ಇರುವುದರಿಂದ ಇದನ್ನು ಇತ್ಯರ್ಥಗೊಳಿಸುವುದು ಈ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಆದ್ದರಿಂದ ಈ ಕೆಳಗಿನಂತೆ ಆದೇಶಿಸಿದ್ದೇನೆ. ಮೇಲ್ಮನವಿಯನ್ನು ವಜಾಗೊಳಿಸಿದೆ. ಮೇಲಿನಂತೆ ಗಣಕಯಂತ್ರ ಬೆಳೆದ ಉಕ್ತ ಲೇಖನ ಇಡಿ ಬೆರಳಚ್ಚು ಮಾಡಿ ತಪ್ಪುಗಳನ್ನು ತಿದ್ದಿ ಆದೇಶ ಸಹಿ ಮಾಡಲಾಗಿದೆ. ಅಂದ್ರೆ ಏನು, ಕೋರ್ಟಲ್ಲಿ ಕೇಸ್ ಇದೆ, ಹಂಗ ಮಾಡಕ್ ಬರಲ್ಲ ಆರ್ಡರ್ನ ಅಂತ ಅವ್ರು ಹೇಳ್ತಾರೆ. ಆರ್ಡರ್ ಹೇಳಿದಾರಲ್ಲ, ಹೌದು. ಇದು ಹೇಳಿದಾರಲ್ಲ, ಅದಕ್ಕೆ ಮುಂಚೆ ನಿಮ್ಗೆ ಇವ ಏನ್ ಹೇಳಿದ್ರು? ತಗೋಪ ಫೋನ್. ಇವಾಗ ಈಗ ನೀವು ಅವ್ರ ಖಾತೆ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇತ್ತಾ? ಅವ್ರಿಗೆ ಖಾತೆ ಹೆಂಗ್ ಬರ್ತೀವಿ? ನಿಮ್ಗೆ ಅಧಿಕಾರ ಬಂತಲ್ಲ. ಇವಾಗ ವಿವಾಹ ಪತ್ರ ಸರಿ ಇಲ್ಲ ಅನ್ನೋದನ್ನ ಇವ ಕೂಡ ಹೇಳಿದ್ದಾರೆ. ಅದರಲ್ಲಿ ಇವ ಹೇಳಿದ್ರೆ ಕೇಳಿ ಇವನ ಇವಾಗ ಇವನೇ ಮಾತಾಡೋದಿರಿ. ನೋಡ್ರಿ ಪಿಡಿಯೋರೆ, ನೀವು ಅದ್ರ ಬಂದು ಬರಕ್ ಹೋಗ್ಬೇಡಿ. ನೀವು ಮಾಡ್ಬೇಕಾದ್ರೆ ಖಾತೆ ಹೆಂಡತಿ ಹೆಸರು ಮಾಡಕ್ ಬರಲ್ಲ ಅಂತ ನಾನು ಕೊಡಿ. ಯಾವ್ದು ಕೇಳಿದ್ದು ನಾನ್ ಕೇಳ್ತಾ ಇರೋದು, ಇಬ್ರು ಮಕ್ಕಳಿಗೂ ಮಾಡ್ಬೇಡಿ ಅಂತ ಹೇಳ್ತೀನಿ. ಹೇಳಿ. ಅವ್ರ ಹೆಂಡತಿ ಹೆಸರಿಗೆ ಹಾಕೊಟ್ಟಿದ್, ಕುಟುಂಬ ಹೆಸರಿಗೆ ಹಾಕೊಟ್ಟಿಲ್ಲ ಪೂರ್ತಿ. ಯಾವಾಗ ಎಷ್ಟು ದಿನ ಆದ್ಮೇಲೆ? ಸ್ವಲ್ಪ ಕೇಳಿ. ಅಮ್ಮನ ಕೈಲಿ ಅರ್ಜಿ ತಗೊಂಡೆ.
ರೆಕಾರ್ಡ್ಸ್ ತರಿಸ್ಕೊಂಡೆ, ಡೆತ್ ಸರ್ಟಿಫಿಕೇಟ್ ತರಿಸ್ಕೊಂಡು ಕೊಡೋದು ಲೇಟ್ ಆಯ್ತು. ಕೊಟ್ಟ ಮೇಲೆ ನಾನು ಕೊಟ್ಟಿದ್ದೀನಿ. ಎಷ್ಟು ದಿನಕ್ಕೆ ಆಗಿದೆ? ನಾನು ಎಷ್ಟು ದಿನ ಅರ್ಜಿ ನೋಡಿ ಫೋನ್ ನಲ್ಲಿ ತಕ್ಷಣ ಕೆಲಸ ಆಗಲ್ಲ. ರೆಕಾರ್ಡ್ ಕೊಡೋರು ಯಾರೋ ಫೋನ್ ನಲ್ಲಿ ಕೊಟ್ಟರೆ ನೀವು ರೆಕಾರ್ಡ್ ನ ಅವ್ರು ಕೊಟ್ಟು ತಂದ್ಕೊಟ್ಟಿಲ್ವಾ? ರೆಕಾರ್ಡ್ ಕೊಡೋದು ಲೇಟ್ ಮಾಡೋದು, ತಂದ್ಕೊಟ್ಟ ತಕ್ಷಣ ನಾನು ಕೊಟ್ಟಿಲ್ವಾ? ಇವಾಗ ನೋಡಿ ರೆಕಾರ್ಡ್ ಡೇಟ್ ತೋರಿಸಿ. ಅರ್ಜಿ ಕೊಟ್ಟರು ಒಂದೊಂದೇ ಸ್ವಾಮಿ ಆ ಡೇಟ್ ಅರ್ಜಿ ತೋರಿಸಿ ಸ್ವಾಮಿ. ಕೊಡ್ತೀನಿ, ಅದು ಈಗ ಕೊಡ್ತೀನಿ. ಅವ್ರ ಅರ್ಜಿ ಸುಮ್ಮನೆ ಕೊಟ್ಟಿದ್ರೆ ಇದಾಕ್ಬೇಡಿ. ನಿಮ್ಗೆ ಹೆಂಗ್ ಗೊತ್ತಾ, ಹೆಂಗ್ ತುಳ್ಸ್ಕೊಬೇಕು, ದುಡ್ಡು ಕೊಟ್ಬಿಟ್ರೆ ಇಮಿಡಿಯೇಟ್ ಆಗಿ ಮಾಡ್ಬಿಡ್ರಿ. ಸರ್ ನಮಸ್ಕಾರ. ಅವ್ರ ಅರ್ಜಿ ಕೊಟ್ರೆ ನಾನು ಹಾಕೊಟ್ಟಿದ್ದೀನಿ. ಹೌದು ಹಾಕೊಡ್ತೀರಿ ಬಿಡಿ ಸ್ವಾಮಿ. ಏನು ಹರಿಶ್ಚಂದ್ರ ಅಲ್ವಾ, ಕರೆಕ್ಟ್ ಆಗಿ ಹಾಕೊಡ್ತೀರಿ ಅಲ್ವಾ? ನೀವು ಅದೆಲ್ಲ ಮಾತಾಡ್ಬೇಡಿ. ನೀವು ಯಾವಾಗ ಅರ್ಜಿ ತೋರಿಸಿ ಯಾವಾಗೂ ಸರಿ ಇಲ್ಲ, ನೀವು ಸರಿ ಇಲ್ಲ. 150% ಸರಿ ಇಲ್ಲ ಸ್ವಾಮಿ. ಹೌದು ಹೌದು ನಾನು ಸರಿ ಇಲ್ಲ ಅಂತ. ಹೌದು ನಾನು ಹೇಳ್ತೀನಿ. ನೀನು ಸಾರ್ವಜನಿಕ ಅಧಿಕಾರಿ ಸ್ವಾಮಿ. ನೀನು ಇದೇನ್ ನೀವು ನಿಮ್ಮನೆ ಬಂದ್ ಕೇಳಿಲ್ಲ ನಾನು. ಬರೀ ಅರ್ಜಿ ಕೊಟ್ರು ಅಷ್ಟೇ, ರೆಕಾರ್ಡ್ಸ್ ಕೊಡ್ಲಿಲ್ಲ. ಒಂದೊಂದೇ ಸಾರ್ವಜನಿಕ ಅಧಿಕಾರಿ ಸ್ವಾಮಿ ತಾವು. ಒಂದ್ ನಿಮಿಷ ಸರ್. 25 ಕೊಟ್ಟವ್ರೆ. ಕೊಟ್ಮೇಲೆ ರೆಕಾರ್ಡ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡ್ಬೇಕು, ಡೆತ್ ಸರ್ಟಿಫಿಕೇಟ್ ಕೊಡೋದು. ಕೊಟ್ಮೇಲೆ ಹಾಕೊಟ್ಟಿದ್ದೀನಿ, ಪೂರ್ತಿ ಜಾಗಕ್ಕೂ ಹಾಕೊಟ್ಟಿದ್ದೀನಲ್ಲ. ಹಲೋ ಈಗ ಅಂದ್ರೆ ಈಗ ಅವರು ಸ್ಕೆಚ್ ಒಂದು ಬಂದ್ರೆ ಇದು ಸಂಪೂರ್ಣವಾಗಿ ಖಾತೆ ಆಯ್ತದೆ. ಖಾತೆ ಆಗ್ತದೆ. ಎಲ್ಲಾನು ಬರ್ಲಿ ಬಿಡೋಣ. ಅದೊಂದು ಸಮಸ್ಯೆ, ಸ್ಕೆಚ್ ಬಂದ್ರೆ ಸಮಸ್ಯೆ. ಈಗ ಹೌದು, ಸ್ಕೆಚ್ ಬ್ಯಾಂಕ್ ಕೂಡ ಖಾತೆ ಮಾಡ್ಕೊಡ್ತೀನಿ. ನಾನು ಸ್ಕೆಚ್ಗೆ ದುಡ್ಡು ಕಟ್ಸ್ಕೊಂಡು ಫೀಸ್ ಹಾಕ್ಸ್ಕೊಂಡು ನಾನು ಈಗ ತಹಸೀಲ್ದಾರ್ ಹಾಕಿದ್ದೀನಿ. 24ನೇ ತಿಂಗಳು ಕೊಟ್ಟಿರೋದು. 4ನೇ ತಿಂಗಳು ಸರ್. 4 ತಿಂಗಳು ಸರ್. ಇವಾಗ ಎಷ್ಟು ಸರ್? 6ನೇ ತಿಂಗಳು. 6 ತಿಂಗಳು ಎಷ್ಟು ದಿನ ಬೇಕು ಸರ್? ಹೌದು ಸರ್. ಸ್ಕೆಚ್ ಕಾಪಿ ಬಿಡಿ ಸರ್. ಸ್ಕೆಚ್ ಕಾಪಿ ನಾವು ತರಿಸ್ಕೊಬೇಕಾ ನೀವು ತರಿಸ್ಕೊ? ಸ್ಕೆಚ್ ಕಾಪಿ ಇವಾಗ ಆಯ್ತು. ಒಂದ್ ನಿಮಿಷ. ಇವಾಗ ಅವ್ರು ಹೇಳ್ತಾರಲ್ಲ, ಹೌದು. ಒಂದ್ ನಿಮಿಷ ಬಿಡಿ. ಅವ್ರ ರೆಕಾರ್ಡು ತೋರ್ಸೋಣ. ನಿರಮ ಬಿಡಮ್ಮ, ಇಟ್ಕೊಂಬ. ಅವ್ರು ಕೊಟ್ಟಿರುವ ಡೇಟ್ ತೋರ್ಸೋಣ. 20 ಇದು ಒಂದಲ್ಲ 4 ಇದು 25/4/2025. ಇವತ್ತಿಗೆ ಹತ್ರ ಇನ್ನ ಒಂದು 4-5 ದಿವಸ ಹೋದ್ರೆ, ಒಂದು 6 ದಿವಸ ಹೋದ್ರೆ 2 ತಿಂಗಳು. ಏರಿಯಾ ಕಡೆ ಸರ್ವೆ ಆದಾಗ ಈಗ ಅದು ಅವ್ರೇನ್ ರಿಪೋರ್ಟ್ ಕೊಟ್ಟರು ಮನೆ ಕೊಟ್ಟಿಲ್ಲ, ಇನ್ನ ಕೊಟ್ಟಿಲ್ಲ. ಈಗ ನಿಮ್ಮ ಡೇಟ್ ಈಗ ನಿಮ್ ಡೇಟ್ ನೀವ್ ಹೇಳಿದ್ರಲ್ಲ 2 ತಿಂಗಳು ಆಗ್ತದೆ. ಈಗ ನೀವ್ ಹೇಳಿದ್ರಿ ಅವ್ರು ಕೊಟ್ಟಿರೋದು ಯಾವಾಗ ನಾವು ಡಿಲೇ ಮಾಡಿದ್ದೀವಿ. ಸರ್ ಕೊಟ್ಟಿಲ್ಲ, ಸ್ವಲ್ಪ ಕೇಳಿ. ಬರೀ ಅರ್ಜಿ ತಂದು ಕೊಟ್ರು, ಪಾಸ್ಪೋರ್ಟ್ ಫೋಟೋನ ಇನ್ನೊಂದು ವಾರ ಬಿಟ್ಕೊಂಡು ಕೊಟ್ರು, ಜಾಗದ ಫೋಟೋ ಲೇಟಾಗಿ ಕೊಟ್ರು. ಆಮೇಲೆ ಅವ್ರದ್ದು ಏನು ವೋಟರ್ ಐಡಿನೋ ಏನೋ ಕೊಟ್ರು, ಅದೇ ಡೆತ್ ಸರ್ಟಿಫಿಕೇಟ್ ಕೇಳಿದ್ರೆ ಡೆತ್ ಸರ್ಟಿಫಿಕೇಟ್ ಮೊನ್ನೆ ಕೊಟ್ರು. ಆಯ್ತಾ? ಈಗ ನೀವು ಹಂಗಾದಾಗ ಅರ್ಜಿ ಕೊಟ್ಟಾಗ ನೀವ್ ಯಾಕೆ ತಗೊಂಡ್ರಿ? ಎಲ್ಲ ಒಂದೇ ಇರಿ ಸರ್. ನಿಮ್ ಕೆಲಸ ಏನ್ ಸರ್? ನಿಮ್ ಕೆಲಸ. ಈಗ ನಾನು ಒಂದ್ ಎತ್ಕೊಂಡ್ಬಂದು ಒಂದು ಪೇಪರ್ ಕೊಟ್ಟಾಗ, ಒಂದು ಪೇಪರ್ ಕೊಟ್ಟಾಗ ನೀವ್ ಹೆಂಗ್ ಸೀಲ್ ಹಾಕೊಡ್ತೀರಾ? ಅದು ನಿಮ್ಗೆ ಇವಾಗ ಮೀಡಿಯಾ ಇದೆ ಅಂತ ನೀವು ಅಲ್ಲ, ಸೋಷಿಯಲ್ ಮೀಡಿಯಾ ಇದೆ ಅಂತ ನೀವು ಹೇಳೋದಲ್ಲ. ಆ ದಿನ ನೀವು ತಗೊಂಡ್ರಲ್ಲ ಡೇಟು, ಆ ಡೇಟ್ ತಗೊಂಡಾಗ ಎಲ್ಲಾ ಪಂಚಾಯತಿಗಳಿಗೆ ಹೋದ್ರೆ ಏನ್ ಹೇಳ್ತಾರೆ, ಎಲ್ಲಾ ದಾಖಲೆಗಳು ತಗೊಂಡ್ಬರಪ್ಪ ನಾವು ತಗೊಂತೀವಿ ಅಂತಾರೆ. ಕರೆಕ್ಟಾ? ಎಲ್ಲ ಪಂಚಾಯತಿಗಳಲ್ಲೂ ಸೀಲ್ ಹಾಕೊಡ್ಬೇಕಾದ್ರೆ ಪ್ರತಿ ಒಂದ್ ತಗೊಂಡ್ರೆ ಆಮೇಲೆ ನಿಮ್ಗೆ ಕೊಡೋದು. ನೀವು ಒಂದೊಂದು ಪೇಪರ್ ಹೆಂಗ್ ತಗೊಂಡ್ರಿ, ಒಂದ್ಸತಿ ಫೋಟೋ ಹೆಂಗ್ ತಗೊಂಡ್ರಿ? ಈಗ ಅರ್ಜಿ ತಂದ್ಕೊಡು ಸರ್, ರೆಕಾರ್ಡ್ ಉಳಿದ ರೆಕಾರ್ಡ್ ತಂದ್ಕೊಡ್ತೀನಿ. ಅದನ್ನ ತಗೊಂಡ್ಬರ್ತಾಯ್ತು, ನೀವು ತಗೊಂಡ್ಬರ್ತಾಯ್ತು. ನನಗೆ ಟೋಟಲ್ ನಿಮ್ಗೆ ಹೆಂಗಿದೆ ಕಾನೂನು ಸರ್? ಈಗ ನಮ್ಗೆ ನಿಮ್ಮ ಮಾತು ಕೇಳ, ಅರ್ಜಿದಾರ ಮಾತು ಕೇಳೋಣ ನಾವು. ಯಾವ ಅರ್ಜಿ ಕೊಟ್ರು ಹಂಗಲ್ಲ ಅಲ್ಲ, ನನ್ಗೆ ಬೇಕಾಯ್ತು ನಾನು ಈಸ್ಕೊಂಡಿದ್ದೀನಿ. ಇನ್ನೊಂದು ಸರ್ ರೆಕಾರ್ಡ್ ತಂದ್ಕೊಡ್ತೀನಿ ಅಂತ ಹೇಳಿ ನಾನು ಈಸ್ಕೊಂಡಿದ್ದೀನಿ. ತಿರ್ಗಿ ತಂದ್ಕೊಟ್ಮೇಲೆ ನಾನು ರೆಸಿಪ್ಟ್ ಹಾಕೊಂಡು 800 ರೂಪಾಯಿ ಫೀಸ್ ಕಟ್ಸ್ಕೊಂಡು ನಾನು ಲೆಟರ್ ಹಾಕೊಟ್ಟಿದ್ದೀನಿ. ಇವಾಗ 800 ರೂಪಾಯಿ ಫೀಸ್ ಕೊಟ್ಟಿದ್ರಲ್ಲ, ಎಷ್ಟು ದಿನ ಇದೆ ಮಾಡ್ಕೊಡ್ಬೇಕಲ್ಲ? 21 ಡೇಸ್ ಅಲ್ಲ ಸರ್? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.